ರಾಷ್ಟ್ರೀಯ ದಾದಿಯರ ದಿನಾಚರಣೆ. ನಾವು ಫಸ್ಟ್ ಅದು ಮಾತಾಡುವ ಮೊದಲು ಇವತ್ತು ಈಗ ನಮ್ಮಲ್ಲಿ ಬಾರ್ಡ್ರಲ್ಲಿ ಇದು ಮಾಡ್ತಾ ಇರುವಂಥ ನಾವು ಸೈನಿಕರಿಗೆ ಅಥವಾ ಸೋಲ್ಜರ್ಸ್ಗೆ ಒಂದು ಹ್ಯಾಟ್ಸಪ್ ಹೇಳೋಣ. ಪ್ರತಿದಿನ ನಾವು ದೇವರಿಗೆ ಪೂಜೆ ಮಾಡುವಾಗ ಅವರಿಗೆ ಒಂದು ರಕ್ಷಣೆ ಬಗ್ಗೆ ಒಂದು ದೇವ್ರ ಹತ್ರ ಹೇಳ್ಕೊಳ್ಳೋಣ. ಆನಂತರ ಫ್ಲೋರೆನ್ಸ್ ನೈಟಿಂಗೇಲ್, ಇವತ್ತು ದಾದಿಯರ ದಿನಾಚರಣೆ ಅಂತೇಳಿ ಫ್ಲೋರೆನ್ಸ್ ನೈಟಿಂಗೇಲ್ ಅವರದ್ದು ಇವತ್ತು ಹುಟ್ಟಿದ ದಿನ ಮತ್ತು ಅದ್ರ ಜೊತೆಗೆ ಅದನ್ನೇ ದಾದಿಯರ ದಿನ ಅಂತ ಮಾಡಿದ್ದಾರೆ. ಲಂಡನ್ನಲ್ಲಿ ಕಿಂಗ್ಸ್ ಕಾಲೇಜಲ್ಲಿ ಇವರು ಎಜುಕೇಷನ್ ಕಂಪ್ಲೀಟ್ ಮಾಡಿದರು. ಎಜುಕೇಷನ್ ಕಂಪ್ಲೀಟ್ ಮಾಡಿದ್ರ ಮೇಲೆ ಅವರು ಈ ದಾದಿಯ ಅಂದರೆ ನರ್ಸಾಗಿ ಸೇವೆ ಮನೋಭಾವ ಇಟ್ಕೊಂಡು ಅವರು ಅಲ್ಲಿ ಬಂದು ಸೇರಿಕೊಂಡ್ರು. ಆನಂತರ ಅವರಿಗೆ ಒಂದು ಏನಾಯಿತು, ಅವರಿಗೆ ಲೇಡಿ ವಿತ್ ದ ಲ್ಯಾಂಪ್ ಅಂತ ಕೊಟ್ಟರು. ಯಾಕೆ ಕೊಟ್ಟರು ಅಂತ ಹೇಳಿದರೆ, ಅವರು ಆ ಹಗಲಲ್ಲಿ ಎಲ್ಲಿ ಇದೆ ಇದು ಇಂಡಿಯನ್ ಏರ್ಫೋರ್ಸ್ ಇರೋ ಅಲ್ಲಿ ಅವರು ಸೇವೆ ಮಾಡ್ತಾಯಿದ್ರು. ಕಾಯಿಲೆ ಆದವರಿಗಾಗಿರ್ಬೋದು ಎಲ್ಲರಿಗೆ ಸೇವೆ ಮಾಡ್ತಾಯಿದ್ರು. ಅದ್ರ ಜೊತೆಗೆ ರಾತ್ರಿ ಅವರು ನೈಟ್ ಅಂದರೆ ಕತ್ತಲೆ ಆದ ನಂತರ ಆ ಒಂದು ಯುದ್ಧ ಭೂಮಿಯಲ್ಲಿ ಬಿದ್ದಿರೋಂಥ ಸಾವಿರಾರು ಜನ ಇರ್ಬೋದು, ಲಕ್ಷಾಂತರ ಜನ ಇರ್ಬೋದು. ಅಲ್ಲಿ ಏನಾಗಿದೆ, ಫ್ರ್ಯಾಕ್ಚರ್ ಆದವರು ಇದ್ದಾರೆ, ಬ್ಲೀಡಿಂಗ್ ಆದವರು ಇದ್ದಾರೆ, ನೋವಿನವರು ಇದ್ದಾರೆ. ಅವರ ನರಳಾಟ ಕೇಳಲಿಕ್ಕಾಗದೆ ಇವರು ಒಂದು ಕ್ಯಾನಲ್ಲಿ ನೀರಿಟ್ಕೊಂಡು ಇವರು ಅಲ್ಲಿಗೆ ಹೋಗಿಬಿಟ್ಟು ಕ್ಯಾಂಡ್ಲ್ ಹಚ್ಕೊಂಡು ಅವರಿಗೆ ಯಾರಿಗೆ ನೋವಿದೆ ಅವ್ರ ಬಗ್ಗೆ ಅವ್ರ ಹತ್ರ ಇವರು ಇದು ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ರು, ಅವರಿಗೆ ಶುಶ್ರೂಷೆ ಕೊಡ್ತಾಯಿದ್ರು. ಏನು ಶುಶ್ರೂಷೆ ಕೊಡ್ತಾಯಿದ್ರು ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಒಟ್ಟಿನಲ್ಲಿ ಏನಂತ ಹೇಳಿದರೆ, ಅವ್ರ ಬಾಯಿಗೆ ನೀರು ಹಾಕ್ತಾಯಿದ್ರು, ಸಾಂತ್ವನ ಹೇಳ್ತಾಯಿದ್ರು. ದಿಸ್ ಈಸ್ ರೀಅಶ್ಯೂರೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ನರ್ಸಿಂಗ್. ಅವರಿಗೆ ರೀಅಶ್ಯೂರೆನ್ಸ್ ಕೊಡಬೇಕು. ಇದು ಫ್ಲೋರೆನ್ಸ್ ನೈಟಿಂಗೇಲ್ ಬಗ್ಗೆ ನಾವು ಹೇಳಬೇಕಾಗಿರೋದು. ಅವರು ದೇವತೆ, ಒಂದು ಎಲ್ಲರಿಗೆ ದೇವತೆ. ನೈಟ್ ಏಂಗಲ್ ಅಂದರೆ ಏಂಜಲ್ಲೇ ಆಗಿರ್ಬೋದು. ನಾವು ಅವ್ರನ್ನ ದೇವತೆ ಅಂತ ಪೂಜೆ ಮಾಡ್ಬೋದು. ಪ್ರತಿಯೊಂದು ನರ್ಸಿಂಗ್ ಸ್ಕೂಲ್ಗಳಲ್ಲಿಯೂ ಫ್ಲೋರೆನ್ಸ್ ನೈಟಿಂಗೇಲ್ ಅವ್ರದ್ದು ಒಂದು ಫೋಟೋ ಇರುತ್ತದೆ. ಅವರಿಗೊಂದು ಕ್ಯಾಂಡ್ಲ್ ಹಚ್ಚಿ ನಾವು ಖಂಡಿತ ಸೆಲ್ಯೂಟ್ ಹಾಕಲೇಬೇಕು. ಎರಡನೇದಾಗಿ ಏನಂದರೆ, ದಾದಿಯರು ಯಾರು? ದಾದಿಯರಂದರೆ ಎಲ್ಲರೂ ನರ್ಸಸ್ಸೇ. ಕಮ್ಯುನಿಟಿ ಹೆಲ್ತ್ ಮತ್ತು ಕಮ್ಯುನಿಟಿ ಬೇರೆ ಇದೆ, ಮೆಡಿಕಲ್ ಬೇರೆ ಇದೆ. ಮೆಡಿಕಲಲ್ಲಿ ನರ್ಸಿಂಗ್ ಮತ್ತು GNM ಮತ್ತು BSc ನರ್ಸಿಂಗ್ ಇದೆ. ಗ್ರೇಡ್ 1 ಗ್ರೇಡ್ 2 ಅದರಲ್ಲಿ ಸೀನಿಯಾರಿಟಿ ಮೇಲೆ ಬರ್ತದೆ. ಸೊ ಇದಾದ್ರ ಮೇಲೆ ಈ ಕಡೆ ಫಸ್ಟು ಮಿಡ್ವೈಫ್ಸ್ ಅಂತ ಇದ್ದರು, 11 ತಿಂಗಳು ಟ್ರೈನಿಂಗು. ಆಮೇಲೆ ANMs ಅಂತ ಆಯಿತು. ಆಮೇಲೆ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಫೀಮೇಲ್ ಅಂತ ಆಯಿತು. ಈಗ GNM ಮತ್ತು BSc ನರ್ಸಿಂಗ್ ಮತ್ತು ANM ಮತ್ತು LHV ಅಂತ ಬಂದಿದೆ. ಈಗ ಗೊತ್ತಾಯ್ತಾ? LHVs ಅಂದರೆ ಈ ANMsಗಳಿಗೆ ಅವರು ಸೂಪರ್ವೈಸರ್ಸು. ಈಗ ನಾವು ಹೇಳಬೇಕಾಗಿರೋದು ಏನಂತ ಹೇಳಿದರೆ, ಈಗ ಹಿಂದೆ ಅವರೆಲ್ಲ ಏನು ಮಾಡಿದರು, ಇವರು ಈ ಸೇವಾ ಮನೋಭಾವನ ನಮ್ಮ ನರ್ಸಸ್ಗಳು ದಾದಿಯರು ಅಳವಡಿಸ್ಕೊಳ್ಬೇಕು. ಖಂಡಿತವಾಗಿ ಅಳವಡಿಸ್ಕೊಂಡಿದ್ದಾರೆ. ಇವರೆಲ್ಲ ಟ್ರೈನಿಂಗ್ ಆದ್ರ ಮೇಲೆ ಹಾಸ್ಪಿಟ್ಲಲ್ಲಾಗಿರ್ಬೋದು, ಕ್ಲಿನಿಕಲ್ಲಾಗಿರ್ಬೋದು, ಕಮ್ಯುನಿಟಿಲಾಗಿರ್ಬೋದು, PSCಲಾಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು, ಅವರು ಸೇವೆ ಇರ್ತದೆ. ಸೇವೆ ಕ್ಯಾಶುಯಾಲಿಟಿಲಿ ಮಾಡಬೇಕು. ಫಸ್ಟ್ ಏಡ್ ಆದ್ರ ಮೇಲೆ ಕ್ಯಾಶುಯಾಲಿಟಿ ಅಂತ ಹೇಳಿದ್ರೆ ತುರ್ತು ಚಿಕಿತ್ಸೆ. ಅವರು ಆ ಸೇವಾ ಮನೋಭಾವದಿಂದ ಇಲ್ಲಿ ಇವ್ರದ್ದು ಏನಂತ ಹೇಳಿದರೆ, ಸ್ವಚ್ಛತೆ ಮೇಂಟೈನ್ ಮಾಡೋದು ಒಂದು. ಆಮೇಲೆ ಅವರಿಗೆ ಪೇಷಂಟ್ಗಳಿಗೆ ರೀಅಶ್ಯೂರೆನ್ಸ್ ಕೊಡಬೇಕು, ಭರವಸೆ ಕೊಡಬೇಕು. ನಿನಗೇನಾಗೋದಿಲ್ಲ ಹಾಗೆ ಅಂತ ಒಂದು ಭರವಸೆಯನ್ನು ನೀಡಬೇಕು. 2, ಪೇಷಂಟ್ಗಳಿಗೆ ರೀಅಶ್ಯೂರೆನ್ಸ್ ಕೊಡಬೇಕು, ಭರವಸೆ ಕೊಡಬೇಕು. ನಿನಗೇನಾಗೋದಿಲ್ಲ ಹಾಗೆ ಅಂತ ಒಂದು ಭರವಸೆಯನ್ನು ನೀಡಬೇಕು. 2. ಆನಂತರ ಅವರಲ್ಲಿ ಸೇವಾ ಮನೋಭಾವ ಇರಬೇಕು. ಅವರು ಖಂಡಿತವಾಗ್ಲೂ ಸಂಬಳಕ್ಕಾಗಿ ಕೆಲಸ ಮಾಡ್ತಾರೆ, ಹೌದು, ಬೇಡ ಅನ್ನೋದಿಲ್ಲ. ಎಲ್ಲರಿಗೂ ಜೀವನ ನಡೀಲೇಬೇಕು. ಸರ್ವ ತ್ಯಾಗ ಮಾಡಿ ಬಂದವರು ಫ್ಲೋರೆನ್ಸ್ ನೈಟಿಂಗೇಲ್ ಆಗಿರ್ಬೋದು. ಅವ್ರಿಗೇನೂ ಇಲ್ಲ, ಅವರು ಯಾವ ಮನೋಭಾವದಿಂದ ಅದನ್ನು ಮಾಡ್ಕೊಂಡು ಬಂದರು ಅಂತೇಳಿ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಉನ್ನತ ಮಟ್ಟದಲ್ಲಿ ಇದ್ದರು ಅವರು ಒಬ್ಬರೇ ಹಾಗೆ ಆಗಲಿಕ್ಕೆ ಸಾಧ್ಯ. ಫ್ಲೋರೆನ್ಸ್ ನೈಟಿಂಗೇಲ್ ಒಬ್ಬರೇ. ಮದರ್ ತೆರೇಸಾ ಹೇಗಿದ್ದು ಹಾಗೆ ಇವರು ಕೂಡ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಉನ್ನತ ಇದು. ಅವರ ಹೆಸರು ಎಷ್ಟು ವರ್ಷ ಆಯಿತು, ಇನ್ನೂ ಅಜರಾಮರ, ಇನ್ನೂ ಅವರದ್ದು ಉಳಿದಿರ್ತದೆ. ಅದನ್ನು ನಾವು ಏನು ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ಈ ಬೆನಕ ಹೆಲ್ತ್ ಸೆಂಟ್ರಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇಲ್ಲಿಯ ಡೈರೆಕ್ಟ್ರ್ ಆಗಿರ್ಬೋದು,
ಮತ್ತು ನಮ್ಮ ಭಾರತಿ ಮೇಡಮ್, ಡಾಕ್ಟರ್ ಭಾರತಿ ಮೇಡಮ್ ಮತ್ತು ಉಳಿದ ವೈದ್ಯಾಧಿಕಾರಿಗಳಾಗಿರ್ಬೋದು, ನರ್ಸಸ್ಗಳಾಗಿರ್ಬೋದು ಮತ್ತು ವೈದ್ಯ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ಇವತ್ತು ನಾವಿಲ್ಲಿ ಸೇರಿದ್ದೀವಿ. ಎಲ್ಲರಿಗೂ ನನಗೊಂದು 2 ಮಾತಾಡಲಿಕ್ಕೆ ಮತ್ತು ಹಿಂದಿನ ಒಂದು ರೀಕಾಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಅವರಿಗೆಲ್ಲ ಒಂದು ನಮನವನ್ನು ಸಲ್ಲಿಸ್ತೇನೆ.